ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರೈಟ್ ವೇ. ದಿಸ್ ಈಸ್ ಮಧುಕರ್. ಸೊ ಎಲ್ಲರೂ ಪ್ರಿಪ್ರೇಷನ್ಸ್ ಹೇಗೆ ಮಾಡ್ತಾ ಇದ್ದಾರೆ? ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಎಕ್ಸಾಮ್ ಸೀಸನ್ ಸ್ಟಾರ್ಟ್ ಆಯಿತು. ಸೊ ಇನ್ನು ಜುಲೈಯಿಂದ ಹಿಡಿದು ಅಪ್ ಟು ಡಿಸೆಂಬರ್, ಜನವರಿ, ಫೆಬ್ರವರಿ ತನಕ ಯಾವುದೋ ನೋಟಿಫಿಕೇಶನ್ ಬರ್ತಾನೆ ಇರುತ್ತೆ. ಮಂತ್ಲಿ ಎಕ್ಸಾಮ್ಸ್ ಆಗ್ತಾನೆ ಇರುತ್ತೆ. ಸೊ ಆಲ್ ದ ಬೆಸ್ಟ್ ಎಲ್ಲರಿಗೂ ಕೂಡ. ಎಕ್ಸಾಮ್ಸ್ನ ಎಲ್ಲರೂ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಈ ಒಂದು ಅರ್ಥಮೆಟಿಕ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅರ್ಥಮೆಟಿಕ್ ಸೀರೀಸಲ್ಲಿ ಫಸ್ಟ್ ಈ ಒಂದು ವಿಡಿಯೋದ ನಾನು ತಗೊಂಡಿರುವಂಥ ಟಾಪಿಕ್ ಯಾವುದು ಅಂತ ಹೇಳಿದರೆ ಟೈಮ್ ಆ್ಯಂಡ್ ವರ್ಕು. ಸೊ ಟೈಮ್ ಆ್ಯಂಡ್ ವರ್ಕ್ನ ಬೆಸ್ಟ್ ಕ್ವಶನ್ಸ್ಗಳನ್ನ ಕೆಲವೊಂದುಗಳನ್ನ ಈಗ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಹೊಸ ಸಬ್ಸ್ಕ್ರೈಬ್ ಆಗೋದನ್ನು ಮತ್ತೆ ಮರಿಬೇಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ಸೆಷನ್. ಸೊ ಓಕೆ, ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ಸ್ಟ್ರಕ್ಷನ್ಸ್ ಏನಂತ ಹೇಳಿದರೆ, ಕ್ವಶನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಕ್ವಶನ್ನ ಪಾಸ್ ಮಾಡಿ ನೀವು ಒಂದು 40 to 60 ಸೆಕೆಂಡ್ಸ್ ಅಥವಾ 1 ಮಿನಿಟಲ್ಲಿ ಆ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಸೊಲ್ಯೂಷನ್ನ ನೋಡಿ, ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಫಸ್ಟ್ ಕ್ವಶನ್ ನೋಡಿ. ಓಕೆ, ಏನು ಹೇಳಿದ್ದಾನೆ? P can build a wall in 15 days, Q can build the same wall in 18 days, R can build in 27 days. If they work together, in how many days they can build the wall? ಸೊ ಕ್ವಶನ್ ತುಂಬ ಸಿಂಪಲ್ ಆಗಿದೆ. P ಏನಂತೆ 15 ಡೇಸಲ್ಲಿ ಬಿಲ್ಡ್ ಮಾಡ್ತಾ ಇದ್ದಾನಂತೆ. ನೆಕ್ಸ್ಟ್ Q 18 ಡೇಸ್ ಅಂತೆ. ನೆಕ್ಸ್ಟ್ R ಬಂದ್ಬಿಟ್ಟು 27 ಡೇಸ್. ಸೊ ಇವಾಗ ಈ 3 ಪರ್ಸನ್ಸ್ದು LCM ತಗೊಳ್ಳೋದು ವರ್ಕಿಂಗ್ ಡೇಸ್ನ, ಓಕೆನಾ? ಸೊ LCM ಏನು ಬರುತ್ತೆ? LCM ಹೇಗೆ ತೊಗೊಳ್ಳೋದು ಬೇಸಿಕ್ ಗೊತ್ತಿದೆ ಅಂತ ಅಂದ್ಕೊತೀನಿ, ಆದರೂ ಒನ್ ಟೈಮ್ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, 3 5s 3 6 3 9s ಅಗೇನ್ 3 5 ಹಾಗೆ ಇರುತ್ತೆ. 3 2s 3 3s 3 2s 6 6 5s 30 33s 90 93s 270. ಅಂದರೆ LCM ಏನು ಬರುತ್ತೆ? 270 ಬರುತ್ತೆ, ಓಕೆನಾ? ಸೊ 270 LCM ಅಂತ ಇದೇನು ರೆಪ್ರೆಸೆಂಟ್ ಮಾಡ್ತಾ ಇದೆ? ಇದು ವರ್ಕಿಂಗ್ ಯೂನಿಟ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಟೋಟಲ್ ವರ್ಕಿಂಗ್ ಯೂನಿಟ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಿದ್ರೆ ಟೋಟಲ್ಲು 270 ಯೂನಿಟ್ಸ್ ಇದೆ ಅಂದರೆ 15 ದಿನದಂಗೆ ವರ್ಕ್ ಮಾಡಿದರೆ ಒಂದು ದಿನಕ್ಕೆ ಅವನು ಎಷ್ಟು ಯೂನಿಟ್ಸ್ನ ವರ್ಕ್ ಮಾಡ್ತಾನೆ? 270 ಡಿವೈಡ್ ಬೈ 15. ಸೊ ಏನು ಬರುತ್ತೆ? 18. ನೆಕ್ಸ್ಟ್ 270 ಡಿವೈಡ್ ಬೈ 18 ಏನು ಬರುತ್ತೆ? 15. ನೆಕ್ಸ್ಟ್ 270 ಡಿವೈಡ್ ಬೈ 27 ಏನು ಬರುತ್ತೆ? 10. ಅಂದರೆ 6 10 ಯೂನಿಟ್ ಹಂಗೆ 27 ದಿನ ವರ್ಕ್ ಮಾಡಿದರೆ 270 ಟೋಟಲ್ ಯೂನಿಟ್ಸ್ನ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ Q 15 ಯೂನಿಟ್ ಒಂದು ದಿನಕ್ಕೆ 18 ದಿನ ಮಾಡಿದರೆ 270 ಯೂನಿಟ್ಸ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ 18 ಯೂನಿಟ್ ಒಂದು ದಿನಕ್ಕೆ 15 ದಿನ ಮಾಡಿದರೆ ಏನಾಗುತ್ತೆ? 270 ಯೂನಿಟ್ಸ್ ಟೋಟಲ್ ಮಾಡ್ದಂಗೆ ಆಗುತ್ತಲ್ವಾ? ಸೊ ನಮಗೇನು ಕೇಳಿದ್ದಾನೆ? 3 ದಿನ ಒಟ್ಟಿಗೆ ಸೇರಿ ಕೆಲಸ ಮಾಡಿದರೆ ಎಷ್ಟು ದಿನದಲ್ಲಿ ಮುಗಿಯುತ್ತೆ ಅಂತ ಕೇಳಿದ್ದಾನೆ. ಹಾಗಿದ್ರೆ 270 ಡಿವೈಡೆಡ್ ಬೈ ಟೋಟಲ್ ಯೂನಿಟ್ಸ್ ಡಿವೈಡ್ ಬೈ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಕೆಲಸ ಆಗ್ತಾ ಇದೆ? 18 + 15 33 33 + 10 43. ಸೊ 43 ಹೇಗೆ ಡಿವೈಡ್ ಮಾಡೋದು? ಸೊ ಸಿಂಪಲ್, ಡೈರೆಕ್ಟಾಗಿ ಮಾಡಿ. 42 × 5 ಫಸ್ಟ್ ಚೆಕ್ ಮಾಡಿ, ಏನು ಬರುತ್ತೆ? 15 20 21 215 ಬರುತ್ತಲ್ವಾ? ಸೊ 215 ಬರುತ್ತೆ. ಸೊ 5 ಇನ್ನೂ ಕಮ್ಮಿ ಆಯಿತು. ಸೊ 6 ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 43 ಆ್ಯಡ್ ಆಗುತ್ತೆ. ಹಾಗಿದ್ರೆ ಇದೇನಾಗುತ್ತೆ? 8 5 2. ಇದು ನಿಯರ್ ಬಂತಲ್ವಾ? ಹಾಗಿದ್ರೆ 6 ಟೈಮ್ಸ್ ಹೋಗುತ್ತೆ. ರಿಮೈನಿಂಗ್ ಎಷ್ಟು? ರಿಮೈನಿಂಗ್ 12 0 ಆಗುತ್ತೆ. ಅಂದರೆ ನಿಯರ್ಲಿ 3 ಟೈಮ್ಸ್ ಹೋಗುತ್ತಾ? ನಿಯರ್ಲಿ 3 ಟೈಮ್ಸ್. 43 × 3 ಮಾಡಿದ್ರೆ ಏನು ಬರುತ್ತೆ? 129 ಬರುತ್ತೆ. ಇಲ್ಲಿ 120 ಇದೆ. ಸೊ ನಿಯರ್ಲಿ 3 ಟೈಮ್ಸ್ ಹೋಗುತ್ತೆ ಅಂತ ಹೇಳ್ಬೋದಾ? ಸೊ ಹಾಗಿದ್ರೆ ಎಷ್ಟು ಡೇಯಲ್ಲಿ ಕೆಲಸ ಆಗುತ್ತೆ? 6.3 ಡೇಸಲ್ಲಿ ಟೋಟಲ್ ಕೆಲಸ ಆಗುತ್ತೆ. ಸೊ ಹಾಗಿದ್ರೆ ಆಪ್ಷನ್ ಯಾವುದಾಗುತ್ತೆ? ನಿಮ್ಮ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ 2, 6.3 ಡೇಸ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. A man and woman working together can do a work in 44 days. The ratio of their working efficiency is 3:2. In how many days 3 men and 1 woman together can do the same work ಅಂತ ಕೇಳಿದ್ದಾನೆ. ಇಲ್ಲಿ ಏನು ಕೇಳಿದ್ದಾನೆ? ಎಫಿಷಿಯನ್ಸಿ ಕೊಟ್ಟಿದ್ದಾನಲ್ವಾ? ಸೊ 3:1 ಎಫಿಷಿಯನ್ಸಿ, 3:1 ಇದು ಯಾರ್ದು? ಮ್ಯಾನ್ದು. 2 ಯಾವುದು? ವುಮೆನ್ದು. ಸೊ ಎಫಿಷಿಯನ್ಸಿ ಕೊಟ್ಟಿದೆ ಅಂದರೆ ಎಫಿಷಿಯನ್ಸಿ ಇಸ್ ನಥಿಂಗ್ ಬಟ್ ಯೂನಿಟ್ಸ್ ಅಲ್ವಾ? ನಂಬರ್ ಆಫ್ ಯೂನಿಟ್ಸ್ ಪರ್ ಡೇ ಎಷ್ಟು ವರ್ಕ್ ಮಾಡ್ತಾನೆ ಅಂತ ಆಗುತ್ತಲ್ವಾ? ಅದೇ ಅಲ್ವಾ? ನಾವು ಎಷ್ಟು ಕೆಲಸ ಮಾಡ್ತೀವೋ ಅದೇ ಎಫಿಷಿಯನ್ಸಿ ಅಲ್ವಾ ಒಂದಿನದಲ್ಲಿ? ಸೊ ಹಾಗಿದ್ರೆ 3 ಯೂನಿಟ್ಸು ಮ್ಯಾನ್ ಮಾಡ್ತೀಯಾನೆ, 2 ಯೂನಿಟ್ಸು ವುಮೆನ್ ಮಾಡ್ತೀಯಾನೆ ಅಂತ ತೊಗೊಳ್ಳೋಣ. ನೆಕ್ಸ್ಟ್ ಏನು ಹೇಳಿದಾನೆ? 44 ಡೇಸ್ ವರ್ಕ್ ಮಾಡ್ತೀಯಾರಂತೆ. ಸೊ ಇಲ್ಲಿ ನೋಡಿ, 3 + 2 5 ಯೂನಿಟ್ಸು ಒಂದು ದಿನಕ್ಕೆ ವರ್ಕ್ ಮಾಡ್ತೀಯಾರೆ. ಎಷ್ಟು ದಿನ ವರ್ಕ್ ಮಾಡ್ತೀಯಾರೆ? 44 ದಿನ. ಹಾಗಿದ್ರೆ ಎಷ್ಟಾಗುತ್ತೆ? 220 ಯೂನಿಟ್ಸ್ ಏನಾಗುತ್ತೆ? ಟೋಟಲ್ ವರ್ಕ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ? 220 ಯೂನಿಟ್ಸ್ ಬರುತ್ತೆ. ಇವಾಗ ಏನು ಕೇಳಿದ್ದಾನೆ? ಹೌ ಮೆನಿ ಡೇಸ್ 3 men and 1 woman ಟುಗೆದರ್ ಕ್ಯಾನ್ ಡೂ ದ ಸೇಮ್ ವರ್ಕ್ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಇದು 1 ಮೆನ್ ಮಾಡಿದರೆ 3 ಯೂನಿಟ್ಸು, 1 ವುಮೆನ್ ಮಾಡಿದರೆ
2 ಯೂನಿಟ್ಸು. ಸೊ ಎಷ್ಟು ಜನ ಮೆನ್ಸ್ ಹೇಳ್ತೀನಿ 3 ಮೆನ್ಸು. ನೆಕ್ಸ್ಟ್ ವುಮೆನ್ಸ್ ಎಷ್ಟು 1. ಹಾಗಿದ್ರೆ ಎಷ್ಟು ಯೂನಿಟ್ಸ್ ಆಗುತ್ತೆ ಒಂದು ದಿನಕ್ಕೆ ಕೆಲಸ? 9 ಯೂನಿಟ್ ಆಗುತ್ತೆ. ಇದೆಷ್ಟಾಗುತ್ತೆ? 2 ಯೂನಿಟ್ ಆಗುತ್ತೆ. ಸೊ 9 + 2 ಏನಾಗುತ್ತೆ? 11 ಆಗುತ್ತೆ. 220 ಟೋಟಲ್ ಯೂನಿಟ್ಸು ಡಿವೈಡ್ ಬೈ ಒಂದು ದಿನಕ್ಕೆ ಎಷ್ಟಾಗ್ತಾ ಇದೆ? 11 ಆಗ್ತಾ ಇದೆ. ಹಾಗಿದ್ರೆ 20 ಡೇಸ್. ಸೊ 20 ದಿನದಲ್ಲಿ ಕೆಲಸ ಮಾಡಿ ಮುಗಿಸ್ತಾರೆ. ಹಾಗಿದ್ರೆ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ 1 20 ಡೇಸ್ ಈಸ್ ಯುವರ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಕ್ವಶನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನೀವು ಪಾಸ್ ಮಾಡಿ ಅದನ್ನು 1 ಮಿನಿಟಲ್ಲಿ ಮಾಡೋ ಪ್ರಯತ್ನ ಮಾಡಿ. ನೆಕ್ಸ್ಟ್ ನಾನು ನಿಮಗೆ ಸೊಲ್ಯೂಷನ್ನ ಮಾಡಿಸ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. A paints a wall in 6 hours and B spoils the same wall due to which A takes 9 hours to complete the wall. At what time did B spoils the full wall ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ? ಫಸ್ಟು ಎ ವರ್ಕಿಂಗ್ ಟೈಮ್ ಕೊಟ್ಟಿದ್ದಾನೆ, ಏನು 6 hours. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? A + B ಅಥವಾ A - B. ಬಿ ಹಾಳು ಮಾಡ್ತಾ ಇದ್ದಾನಲ್ವಾ, ಸೊ -B ಕೊಟ್ಟಿದ್ದಾನೆ. ಸೊ A - B ಎಷ್ಟಾಗುತ್ತೆ? 9 hours ಆಗುತ್ತೆ ಅಂತ ಹೇಳಿದ್ದಾನೆ. ಸೊ ಅಂದರೆ ಎ ವರ್ಕ್ ಮಾಡ್ತಾ ಇದ್ದಾನೆ, ಬಿ ಹಾಳು ಮಾಡ್ತಾ ಇದ್ದಾನೆ. ಹಾಗಿದ್ರೆ ಟೋಟಲ್ ತಗೊಂಡಿದ್ದಿಷ್ಟು 9 hours ಅಂತ. ಸೊ ಇವಾಗ ಏನು ಮಾಡಿ ಅಂತ ಹೇಳಿದರೆ, ಇವೆರಡರ LCM ತೊಗೊಳ್ಳಿ. ಏನು ಬರುತ್ತೆ? ಸೇಮ್ 18 ಬರುತ್ತೆ. ಸೊ ಏನು ಕೇಳಿದ್ದಾನೆ? ಬಿ ಎಷ್ಟು ದಿನದಲ್ಲಿ ಕಂಪ್ಲೀಟ್ ವಾಲ್ ಪೇಂಟ್ನ ಹಾಳು ಮಾಡ್ತಾನೆ ಅಂತ ಕೇಳಿದಾನಲ್ವಾ. ಸೊ ಹಾಗಿದ್ರೆ ಇಲ್ಲೇನು ಬರುತ್ತೆ? 6 ಹೌ ಮೆನಿ ಟೈಮ್ಸ್ ಹೋಗುತ್ತೆ? 6 3 times. ಸೊ ನೆಕ್ಸ್ಟ್ 9 2 times ಹೋಗುತ್ತೆ. ಇವಾಗ ಇಲ್ಲಿ ನೋಡಿ, ಇದೇನು ಹಾಳಾಗ್ತಾ ಇರೋದಲ್ವಾ. ಸೊ ಇವೆರಡು ಡಿಫ್ರೆನ್ಸ್ ಚೆಕ್ ಮಾಡಿ, ಏನು ಬರ್ತಾ ಇದೆ? ಇದು ಎ ಇದೆ, ಇದು A - B ಇದೆ. ಅಂದರೆ ಇವೆರಡನ್ನು ಮೈನಸ್ ಮಾಡಿದರೆ ನಮಗೆ ಬಿ ಸಿಗುತ್ತಾ? ಸೊ ಇವೆರಡನ್ನು ಮೈನಸ್ ಮಾಡಿದ್ರೆ ಏನು ಸಿಗುತ್ತೆ? ಬಿ. A - B ಮಾಡಿದ್ರೆ ಏನು ಸಿಗುತ್ತೆ? A - B + B ಅಲ್ಲಿಗೆ ವಿಚ್ ಇಸ್ ಈಕ್ವಲ್ ಟು ಬಿ ಬರುತ್ತಲ್ವ, ಅಂದರೆ ಬಿ ಸಿಗುತ್ತಲ್ವಾ. ಸೊ 3 - 2 ಏನು ಸಿಗುತ್ತೆ? 1 ಯೂನಿಟ್ ಸಿಗುತ್ತೆ. ಇದೇನು? ಬಿನ ಕೆಪಾಸಿಟಿ. ಸೊ ಹಾಗಿದ್ರೆ 18 ಟೋಟಲ್ ಯೂನಿಟ್ಸು ಡಿವೈಡ್ ಬೈ ಬಿನ ಕೆಪಾಸಿಟಿ ಎಷ್ಟು? 1 ಇದೆ, ವಿಚ್ ಇಸ್ ಈಕ್ವಲ್ ಟು 18 ಡೇಸ್ ಆನ್ಸರ್. ಓಕೆ, ಹಾಗಿದ್ರೆ ಆಪ್ಷನ್ ಯಾವುದಾಗುತ್ತೆ? 18 hours ಅಲ್ವಾ ಕೊಟ್ಟಿರೋದು, ಡೇಸ್ ಅಲ್ಲ, ಹವರ್ಸ್. ಸೊ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ 2 ಇಸ್ ಯುವರ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 18 workers ಕ್ಯಾನ್ ಮೇಕ್ ಎ ವಾಲ್ ಇನ್ 10 days ಆ್ಯಂಡ್ 6 hours a day. How many days would be taken by 20 workers working 9 hours per day? ಸೊ ಇಲ್ಲಿ ನೋಡಿ, ಒಬ್ಬ ಮನುಷ್ಯ 1 ಯೂನಿಟ್ ಕೆಲಸ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ಸೊ ಹಾಗಿದ್ರೆ 18 ಯೂನಿಟ್ ಕೆಲಸ ಮಾಡ್ತಾನ ಇಂಟು ನೆಕ್ಸ್ಟ್ 10 days ಹವರ್ಸ್, ಅಥವಾ ಹೀಗೂ ತಗೋಬೋದು, ಫಾರ್ಮುಲಾ ಥರ ತಗೋಬೋದು. ಹೇಗೆ? ಪರ್ಸನ್ ಡೇಸು ಇಂಟು ಹವರ್ಸ್ ವಿಚ್ ಈಸ್ ಈಕ್ವಲ್ ಟು ಏನಾಗಿರುತ್ತೆ? ಪರ್ಸನ್ ಇಂಟು ಡೇಸು ಇಂಟು ಹವರ್ಸ್ ಆಗಿರುತ್ತೆ. ಓಕೆನಾ? ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ? 6 hours ಕೊಟ್ಟಿದ್ದಾನಲ್ವಾ. ನೆಕ್ಸ್ಟ್ ಎಷ್ಟು ಪರ್ಸನ್ಸ್ ಕೊಟ್ಟಿದ್ದಾನೆ? 20 ಕೊಟ್ಟಿದ್ದಾನೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? 9 hours per ಡೇ ಕೊಟ್ಟಿಲ್ಲ, ಹವರ್ಸ್ ಕೊಟ್ಟಿದ್ದಾನೆ. ಸೊ ಇವಾಗ ಡೇ ಫೈಂಡ್ ಮಾಡ್ಬೇಕಂದ್ರೆ ಏನು ಮಾಡ್ತೀರಾ? ಇದು 180 × 6 ಡಿವೈಡೆಡ್ ಬೈ 20 × 9 ಆಗುತ್ತೆ. 0 0 ಕ್ಯಾನ್ಸಲ್, 9 2s ಹೋಗುತ್ತೆ, 2 2 ಗೆಟ್ ಕ್ಯಾನ್ಸಲ್. ಹಾಗಿದ್ರೆ ಉಳಿಯೋದೆಷ್ಟು? 6. ಅಂದರೆ 6 days. 6 days ಈಸ್ ಯುವರ್ ಆನ್ಸರ್. ಸೊ ಹಾಗಿದ್ರೆ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ 5 ಈಸ್ ಯುವರ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ನೋಡಿ, A and B can do a piece of work in 36 days, BC can do the same work in 60 days, and AC can do the same work in 45 days. In how many days A alone complete the same work ಅಂತ ಕೇಳಿದ್ದಾನೆ. ಸೊ ಹಾಗಿದ್ರೆ ಹೇಗೆ ಮಾಡ್ತೀರಾ ಇದನ್ನ? ಇಲ್ಲಿ ನೋಡಿ, ಫಸ್ಟ್ ಕೊಟ್ಟಿರೋದು A + B, ನೆಕ್ಸ್ಟು B + C, ನೆಕ್ಸ್ಟು A + C ಕೊಟ್ಟಿದೆ. ಓಕೆನಾ? ಸೊ ಎಷ್ಟಿದೆ A + Bದು? 36 days, ನೆಕ್ಸ್ಟ್ 60 days, ನೆಕ್ಸ್ಟ್ ಕೊಟ್ಟಿರೋದು 45 days.
ಸೊ ಇವಾಗ ಈ ಮೂರದ್ದು ಎಲ್ ಸಿ ಎಮ್ ತೊಗೊಳ್ದು. ಸೊ ಅಗೇನ್ ಎಲ್ ಸಿ ಎಮ್ ತೊಗೊಳ್ದು ಹೇಳಿದ್ದೆ ಅಲ್ವಾ, ಹೇಗೆ? ಸೊ 120 180 ತೊಗೊಂಡ್ರೆ ಬರುತ್ತೆ. ಸೊ ನಾನು ಡೈರೆಕ್ಟಾಗಿ ತೊಗೊತೀನಿ. ನೀವು ಎಲ್ ಸಿ ಎಮ್ ತೊಗೊಂಡ್ಬಿಟ್ಟು ಬೇಕಾದರೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಲ್ ಸಿ ಎಮ್ ತೊಗೊಂಡು ಮಾಡಿ, ಇಲ್ಲ ಡೈರೆಕ್ಟಾಗಿ ಕೂಡ ತೊಗೋಬೋದು. ಓಕೆನಾ? ಯಾಕೆಂದರೆ 180 36 5 ಹೋಗುತ್ತೆ, ನೆಕ್ಸ್ಟ್ 60 3 ಹೋಗುತ್ತೆ, 45 4 ಹೋಗುತ್ತೆ. ಸೊ ಇವಾಗ ಎ ಆ್ಯಂಡ್ ಬಿ ಸೇರಿ ಎಷ್ಟು 5 ಯೂನಿಟ್ಸ್ ವರ್ಕ್ ಮಾಡ್ತಾರೆ, ಬಿ ಆ್ಯಂಡ್ ಸಿ 3 ಯೂನಿಟ್ಸ್ ವರ್ಕ್ ಮಾಡ್ತಾರೆ, ಎ ಆ್ಯಂಡ್ ಸಿ 4 ಯೂನಿಟ್ಸ್ನ ವರ್ಕ್ ಮಾಡ್ತಾರೆ. ಓಕೆನಾ? ಸೊ ಇವಾಗ ನೋಡಿ, ನಮಗೆ ಬೇಕಾಗಿರೋದು ಎ ಅಲೋನ್ ಅಲ್ವಾ. ಎ ಎಷ್ಟು ಯೂನಿಟ್ ಮಾಡ್ತಾನೆ ದಿನಕ್ಕೆ ಅಂತ ಕಂಡುಹಿಡಿದ್ರೆ ನಾವು ಟೋಟಲ್ ಎಷ್ಟು ದಿನದಲ್ಲಿ ಮಾಡಿದೆ ಅಂತ ಕಂಡುಹಿಡಿಬೋದು. ಇವಾಗ ಎ ಬೇಕಂದರೆ ಇಲ್ಲಿ ಬಿ ಇದೆ, ಎ ಜೊತೆಗೆ ಬಿ ರಿಮೂವ್ ಮಾಡಬೇಕಲ್ವಾ ಫಸ್ಟು. ಸೊ ಎ ಬಿ ಹೋಗ್ಬೇಕಂದ್ರೆ ಎ ಬಿ ಮೈನಸ್ ಬಿ ಸಿ ಮಾಡಿ, ಅವಾಗ ಏನು ಬರುತ್ತೆ? ಎ ಮೈನಸ್ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗಿಬಿಟ್ಟು ಏನು ಬರುತ್ತೆ? ಮೈನಸ್ ಸಿ ವಿಚ್ ಇಸ್ ಈಕ್ವಲ್ ಟು ಇಲ್ಲಿ 5 - 3 ಅಂದರೆ 2 ಯೂನಿಟ್ಸ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ನೋಡಿ, ಇಲ್ಲಿ ಎ ಪ್ಲಸ್ ಸಿ ಕೊಟ್ಟಿದ್ದಾನಲ್ವಾ. ಸೊ ಎ ಪ್ಲಸ್ ಸಿ ವಿಚ್ ಇಸ್ ಈಕ್ವಲ್ ಟು 4. ಹಾಗಿದ್ರೆ ಇವೆರಡನ್ನು ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 2a ವಿಚ್ ಇಸ್ ಈಕ್ವಲ್ ಟು 6 ಬರುತ್ತೆ, ಎ ಇಸ್ ಈಕ್ವಲ್ ಟು 3 ಬರುತ್ತೆ. ಸೊ ಎ ಎಷ್ಟು ಒಂದು ದಿನಕ್ಕೆ 3 ಯೂನಿಟ್ಸ್ ಮಾಡ್ತಾನೆ. ಸೊ 180 ಟೋಟಲ್ ಯೂನಿಟ್ಸ್ ಇರೋದು, 3 ಯೂನಿಟ್ಸ್ ಒಂದು ದಿನಕ್ಕೆ ಮಾಡಿದರೆ ಟೋಟಲ್ ಡೇಸ್ ಎಷ್ಟಾಗುತ್ತೆ? 3 6 18, ಹಾಗಿದ್ರೆ 60 ಡೇಸ್ ಬರುತ್ತೆ. ಸೊ ಹಾಗಿದ್ರೆ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ 3 ಈಸ್ ಯುವರ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಏನು ಹೇಳಿದ್ದಾನೆ? ಎ ಈಸ್ ಟ್ವೈಸ್ ಆಸ್ ಗುಡ್ ಎ ವರ್ಕ್ಮ್ಯಾನ್ ಆಸ್ ಬಿ, ಟುಗೆದರ್ ದೇ ಫಿನಿಶ್ ದ ಪೀಸ್ ಆಫ್ ವರ್ಕ್ ಇನ್ 13 days. ಇನ್ ಹೌ ಮೆನಿ ಡೇಸ್ ಬಿ ಅಲೋನ್ ಫಿನಿಶ್ ದ ವರ್ಕ್ ಅಂತ ಕೇಳಿದಾನಲ್ವಾ. ಸೊ ಇದನ್ನು ತುಂಬ ಸಿಂಪಲ್ ಆಗಿ ಮಾಡ್ಬೋದು ನೋಡಿ. ಎ ಬಿ ಎಫಿಷಿಯನ್ಸಿ ಕೊಟ್ಟಿದ್ದಾನೆ. ಎಫಿಷಿಯನ್ಸಿ ಕೊಟ್ಟಿದ್ರೆ ಆಲ್ಮೋಸ್ಟ್ ನಿಮಗೆ ಯೂನಿಟ್ಸ್ ಕೊಟ್ಟಂಗೆ ಅವನು. ಸೊ ಎ ಏನಂತೆ, ಬಿ 1 ಕೆಲಸ ಮಾಡಿದರೆ ಬಿ 2 ಕೆಲಸ ಮಾಡ್ತಾನೆ. ಸೊ 1 ಯೂನಿಟ್ ಆದರೆ ಇಲ್ಲಿ 2 ಯೂನಿಟ್ ವರ್ಕ್ ಆಗ್ತಾ ಇದೆ. ಸೊ ಹಾಗಿದ್ರೆ ಎ ಬಿ ಇಲ್ಲಿ 2 ಯೂನಿಟ್ ವರ್ಕ್ ಇದೆ, ಇಲ್ಲಿ 1 ಯೂನಿಟ್ ವರ್ಕ್ ಇದೆ. ಸೊ ಇಬ್ಬರು ಸೇರಿದರೆ 3 ಯೂನಿಟ್ ವರ್ಕ್ ಆಗುತ್ತೆ. ಎಷ್ಟು ದಿನ ಮಾಡ್ತಿದ್ದಾರೆ? 13 ದಿನ ಮಾಡ್ತಿದ್ದಾರೆ. ಹಾಗಿದ್ರೆ ಟೋಟಲ್ ನಂಬರ್ ಆಫ್ ಯೂನಿಟ್ಸ್ ಎಷ್ಟಾಗುತ್ತೆ? 39 ಆಗುತ್ತೆ. ಸೊ ಕೇಳ್ತಾ ಇರೋದೇನು ಬಿ ಮಾತ್ರ ಅಲ್ವಾ. ಸೊ ಹಾಗಿದ್ರೆ ಬಿ ಒಂದು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾನೆ? ಒಂದೇ ಯೂನಿಟು. ಸೊ ಟೋಟಲ್ ಇರೋ 39/1 ಅಂದರೆ 39 ಡೇಸ್. ಸೊ ಹಾಗಿದ್ರೆ ಆನ್ಸರ್ ಯಾವುದು? ಆಪ್ಷನ್ ಯಾವುದು? ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ವರ್ಕ್ ಡನ್ ಬೈ ಎ ಇನ್ 1 day is half of the work done by ಬಿ in 1 day. Next, work done by B is half of the work done by C in 1 day. If C alone can complete the work in 7 days, in how many days A, B, C together complete the work? ಸೊ ಫಸ್ಟ್ ಏನು ಹೇಳಿದ್ದೇನೆ, ಎ ಒಂದು ದಿನದಲ್ಲಿ ಏನು ಕೆಲಸ ಮಾಡ್ತೀನಲ್ಲ ಅದು ಬಿನ ಅರ್ಧ ದಿನದ ಕೆಲಸ ಅಂತ. ಅಂದರೆ ಇವನು ಟೈಮ್ ಜಾಸ್ತಿ, ಎ ಅನ್ನೋದೇನು ಟೈಮ್ ಜಾಸ್ತಿ ತೊಗೊತಾ ಇದ್ದಾನೆ. ಅಂದರೆ ಅವನ ಎಫಿಷಿಯನ್ಸಿ ಏನಿದೆ? ಕಮ್ಮಿ ಇದೆ ಅಲ್ವಾ. ಅಂದರೆ ಬಿ 1 ಯೂನಿಟ್ ಮಾಡಿದರೆ ಅದರ ಡಬಲ್ ಯಾರು ಮಾಡಿರ್ತಾರೆ? ಬಿ ಮಾಡಿರ್ತಾನೆ. ಸೊ ಬಿ 2 ಯೂನಿಟ್ ಮಾಡಿದರೆ ಇದರ ಡಬಲ್ ಯಾರು ಮಾಡಿರ್ತಾನೆ? ಸಿ ಮಾಡಿರ್ತಾನೆ. ಸೊ ಯಾಕೆಂದರೆ ಟೈಮ್ ಹಾಫ್ ಇದೆ ಅಂದಮೇಲೆ ಎಫಿಷಿಯನ್ಸಿ ಡಬಲ್ ಇರುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ಟೈಮ್ ಮತ್ತು ಎಫಿಷಿಯನ್ಸಿ ಇನ್ವರ್ಸ್ಲಿ ಪ್ರಪೋರ್ಷನಲ್ಲು. ಸೊ ಅವನೇನು ಹೇಳಿದಾನೆ? ಟೈಮಲ್ಲಿ ಹೇಳ್ತಾ ಇದ್ದಾನೆ. ಅವನು ಬಿ ಅರ್ಧ ದಿನದಲ್ಲಿ ಮಾಡಿದ್ದನ್ನು ಎ ಫುಲ್ ದಿನ ಮಾಡ್ತಾನೆ ಅಂದರೆ, ಸೊ ಅವಾಗ ಇವು ಎಫಿಷಿಯನ್ಸಿ ಏನಾಗುತ್ತೆ? ಡಬಲ್ ಆಗುತ್ತೆ. ಟೈಮ್ ಹಾಫ್ ಆದರೆ ಎಫಿಷಿಯನ್ಸಿ ಡಬಲ್ ಆಗುತ್ತೆ. ಸೊ ಹಾಗಿದ್ರೆ ಎ 1 ಯೂನಿಟ್ ಮಾಡಿದರೆ ಬಿ 2 ಯೂನಿಟ್ ಮಾಡ್ತಾನೆ, ಬಿ 2 ಯೂನಿಟ್ ಮಾಡಿದರೆ ಸಿ ಒಂದೇ ದಿನದಲ್ಲಿ 4 ಯೂನಿಟ್ ಮಾಡ್ತಾನೆ. ಸೊ ಇವಾಗ ಕೇಳಿರೋದೇನವನು? ಇಫ್ ಸಿ ಅಲೋನ್ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ಇನ್ 7 days. ಸಿ ಒಬ್ಬನೇ ಏನಂತೆ ವರ್ಕ್ನ 7 ದಿನದಲ್ಲಿ ಮಾಡ್ತೀನಂತೆ. ಸೊ 4 ಯೂನಿಟು ಒಂದಿನ ವರ್ಕ್ ಮಾಡಿದರೆ ಇಂಟು 7 ಮಾಡಿದ್ರೆ ಟೋಟಲ್ ಯೂನಿಟ್ಸ್ ಎಷ್ಟು ಸಿಗುತ್ತೆ? 28 ಸಿಗುತ್ತೆ. ಓಕೆನಾ? ಸೊ ಇದು ಹಾಗೆ ಇಟ್ಕೊಳ್ಳಿ. 4 × 7 ಏನು ಇದು ಟೋಟಲ್ ಯೂನಿಟ್ಸ್ ಆಗುತ್ತಲ್ವಾ. ನೆಕ್ಸ್ಟ್ ಏನು ಕೇಳಿದಾನೆ? ಇನ್ ಹೌ ಮೆನಿ ಡೇಸ್ ಎ ಬಿ ಸಿ ಕ್ಯಾನ್ ಟುಗೆದರ್ ಕಂಪ್ಲೀಟ್ ದ ವರ್ಕ್. ಸೊ ಇದು ಟೋಟಲ್ ಯೂನಿಟ್ಸ್ ಸಿಕ್ತು ಇವಾಗ ನಮಗೆ. ಇದು ಟೋಟಲ್. ಇವಾಗ ಏನು ಸಿಗುತ್ತೆ? ಇವಾಗ ಏನು ಫೈಂಡ್ ಮಾಡಬೇಕು? 3 ಜನ ಸೇರಿದರೆ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ ಅಂತ. 3 ಜನ ಎಷ್ಟು ಯೂನಿಟ್ ವರ್ಕ್ ಮಾಡ್ತಾರೆ? 1 + 2 3, 3 + 4 7 ಆಗುತ್ತೆ. ಸೊ 7 7 ಕ್ಯಾನ್ಸಲ್. ಹಾಗಿದ್ರೆ ಉಳಿಯೋದೇನು? 4 days. 3 ಜನ ವರ್ಕ್ ಮಾಡಿದರೆ 4 ದಿನದಲ್ಲಿ ಕೆಲಸನ ಮಾಡಿ ಮುಗಿಸ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 30 days. He works on it for 6 days and then B finishes the work in 12 days. How long will they together take a complete the work ಅಂತ ಕೇಳಿದ್ದಾನೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ? ಎದು
ಎಷ್ಟು ದಿನ ವರ್ಕ್ ಮಾಡ್ತಾನೆ ಅಂತ ಕೊಟ್ಟಿದ್ದಾನೆ, 30 ಡೇಸಲ್ಲಿ ಮುಗಿಸ್ತಾನೆ. ಬಿ ಎಷ್ಟು ಕೊಟ್ಟಿದ್ದಾನೆ, ಬಿ ಎಷ್ಟೊಂದು ಕೊಟ್ಟಿರೋ ಅಲ್ಲಿ ಕೊಟ್ಟಿರೋದೇನು ರಿಮೈನಿಂಗ್ ವರ್ಕ್ನ 12 ಡೇಸಲ್ಲಿ ಮುಗಿಸ್ತಾನೆ ಅಂತ ಕೊಟ್ಟಿದ್ದಾನೆ. ಸೊ ಟೋಟಲ್ ವರ್ಕ್ನ ಎಷ್ಟು ಡೇಸಲ್ಲಿ ಅಂತ ಕೊಟ್ಟಿಲ್ಲ. ಸೊ ಅದನ್ನು ಎಕ್ಸ್ ಅಂತ ತೊಗೊಳ್ಳೋಣ. ಹಾಗಿದ್ರೆ LCM ಏನಾಗುತ್ತೆ, 30x ಆಗುತ್ತೆ. ಇಲ್ಲಿ ಎಕ್ಸ್ ಬರುತ್ತೆ, ಇಲ್ಲಿ 30 ಬರುತ್ತೆ. ಸೊ 30x ಡಿವೈಡ್ ಬೈ ಇಲ್ಲಿ ನೋಡಿ ಸಾರಿ ಎ ಏನಂತೆ 6 ಡೇಸ್ ವರ್ಕ್ ಮಾಡ್ತದೆ ಏನಂತೆ. 6 ಡೇಸ್ ಅಂದರೆ ಎಕ್ಸ್ ಯೂನಿಟು 6 ಡೇಸ್ ವರ್ಕ್ ಆಗ್ತಾ ಇದೆ. ನೆಕ್ಸ್ಟ್ ಏನಾಗ್ತಾ ಇದೆ ಇಲ್ಲಿ, ನೆಕ್ಸ್ಟ್ ಏನಾಗ್ತಾ ಇದೆ 30 ಯೂನಿಟ್ಸು 12 ದಿನ ಅಂದರೆ ಬಿ 12 ದಿನ ವರ್ಕ್ ಮಾಡ್ತೀನಲ್ವಾ, 12 ಡೇಸು. ಫಸ್ಟು ಎ 6 ದಿನ ವರ್ಕ್ ಮಾಡ್ತೇನೆ. ಎ ವರ್ಕ್ ಎಷ್ಟು ಮಾಡ್ತೇನೆ, ಎಕ್ಸ್ ಯೂನಿಟ್ಸ್ ಮಾಡ್ತಾನೆ. ನೆಕ್ಸ್ಟ್ ಬಿ 30 ಯೂನಿಟ್ಸ್ ವರ್ಕ್ ಮಾಡ್ತೇನೆ. ಎಷ್ಟು ದಿನ, 12 ದಿನ. ಸೊ ಟೋಟಲ್ ಯೂನಿಟ್ಸ್ ಎಷ್ಟಿದೆ, 30x. ಸೊ ಇವಾಗ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡ್ಬೋದಾ, 6x ಆಗುತ್ತೆ. ಸೊ ಎರಡನ್ನ ಮೈನಸ್ ಮಾಡಿದ್ರೆ 24x ಬರುತ್ತೆ, ವಿಚ್ ಈಸ್ ಈಕ್ವಲ್ ಟು 12 3 36 360x ಬರುತ್ತೆ. ಸೊ ಸಿಂಪಲ್ 12 2s ಆಗುತ್ತೆ, 12 3s ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ, 15 ಡೇಸ್ ಬರುತ್ತೆ. ಸೊ ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ತಲ್ವಾ, ಇದ್ರದ್ದು ವ್ಯಾಲ್ಯೂ ಏನು 15 ಅಂತ ಸಿಕ್ತು. ಇವಾಗ ಇಬ್ಬರು ಸೇರಿ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಅಂತ ಆರಾಮ ಫೈಂಡ್ ಮಾಡ್ಬೋದಲ್ವಾ. 30 15 LCM ಏನಾಗುತ್ತೆ, 30 ಬರುತ್ತೆ, 1 ಬರುತ್ತೆ, 2 ಬರುತ್ತೆ. ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ, 30 ಡಿವೈಡ್ ಬೈ 3 ವಿಚ್ ಈಸ್ ಈಕ್ವಲ್ ಟು 10 ಡೇಸ್. ಇಬ್ಬರು ಸೇರ್ ಮಾಡಿದರೆ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ, 10 ಡೇಸಲ್ಲಿ ಕೆಲಸ ಮುಗಿಸ್ತಾರೆ. ಸೊ ಆಪ್ಷನ್ ಯಾವುದಾಗುತ್ತೆ, ಆಪ್ಷನ್ 4 ಇಸ್ ಯುವರ್ ರೈಟ್ ಆನ್ಸರ್. ಸೊ ಇಷ್ಟು ಈ ಒಂದು ಸೀರೀಸ್ನ ಕ್ವಶನ್ಸ್ಗಳಾಗಿತ್ತು. ಸೊ ಇದೇ ಥರ ಸೀರೀಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುತ್ತೆ, ಮತ್ತು ಮರಿಬೇಡಿ. ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.